ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕುಂಭಮೇಳ ಹೇಗಾದರೂ ಮಾಡಿ ಇದರ ಹೆಸರು ಹಾಳು ಮಾಡಬೇಕು ಅಂತ ಒಂದು ಗುಂಪು ಬಹಳ ಕಸರತ್ತು ಮಾಡ್ತಾ ಇದೆ. ಆದರೆ ಅದು ಯಾವುದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಜನವರಿ 3ನೇ ತಾರೀಕಿನಿಂದ ಕುಂಭಮೇಳ ನಡೀತಾ ಇದೆ. ಜನವರಿ 29ಕ್ಕೆ ಕಾಲ್ ತುಳಿತಾಗತ್ತೆ. ಕೆಲ ಭಕ್ತಾದಿಗಳು ಅದರಲ್ಲಿ ಸಾವನ್ನಪ್ಪಿದ್ರು. ಎಲ್ಲರೂ ಆ ಘಟನೆಯಿಂದ ಬೇಜಾರಲ್ಲಿದ್ರೆ ಕೆಲವರು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ನಂತರ ಗಂಗಾ ಜಲದ ನೀರಿನ ರಿಪೋರ್ಟ್ ಹಿಡ್ಕೊಂಡು ಬರ್ತಾರೆ. ಇದರಲ್ಲಿ ಕೊಳಕಿದೆ, ಬ್ಯಾಕ್ಟೀರಿಯಾ ಇದೆ ಅಂತೆಲ್ಲ ಬೊಬ್ಬೆ ಹಾಕೋಕೆ ಶುರು ಮಾಡಿಕೊಂಡ್ರು. ಇದೆಲ್ಲದರ ನಡುವೆ ಒಂದು ದೊಡ್ಡ ಷಡ್ಯಂತರ ಕುಂಭಮೇಳದಲ್ಲಿ ನಡೆದಿದೆ ಅನ್ನೋದು ಈಗ ಬಯಲಾಗಿದೆ. ಸಂಗಮ ಸ್ನಾನದ ಹೆಸರು ಹಾಳು ಮಾಡೋ ಸಲುವಾಗಿ ಹೆಣ್ಣು ಮಕ್ಕಳು ಸ್ನಾನ ಮಾಡುವ ವಿಡಿಯೋವನ್ನ ಮಾಡಲಾಗಿತ್ತು. ಜೊತೆಗೆ ಫೋಟೋಗಳನ್ನು ಕೂಡ ತೆಗೆಯಲಾಗಿತ್ತು. ಆ ವಿಡಿಯೋ ಫೋಟೋಗಳನ್ನು ಡಾರ್ಕ್ ವೆಬ್ನಲ್ಲಿ ಮಾರಲಾಗಿತ್ತು ಅನ್ನೋ ಆತಂಕಕಾರಿ ವಿಷಯ ಬಯಲಾಗಿದೆ. ಹೀಗೆ ಮಾರೋ ವಿಡಿಯೋ ಹಾಗೂ ಫೋಟೋಗಳಿಗೆ ಒಂದೊಂದು ರೇಟ್ ಕೂಡ ಫಿಕ್ಸ್ ಮಾಡಿ ಹಣ ತಗೊಂಡು ಪಾಪಿಗಳು ಮಾರಾಟ ಮಾಡ್ತಾ ಇದ್ದಾರಂತೆ. ಇನ್ನೂ ಒಂದು ದುರಂತ ಏನಂದ್ರೆ, ಈ ದಂಧೆಯಲ್ಲಿ ಕೆಲ ಪತ್ರಕರ್ತರು ಕೂಡ ಶಾಮೀಲಾಗಿದ್ದಾರೆ. ಈ ವಿಡಿಯೋವನ್ನು ನೋಡಿದ್ರ ಇದು ಎಲ್ಲಿಯದ್ದು ಅನ್ನೋದು ಇನ್ನೂ ದೃಢಪಟ್ಟಿಲ್ಲ. ಆದರೆ ಕಮ್ರಾನ್ ಆಳ್ವಿ ಎಂಬ ಪತ್ರಕರ್ತ ಸಂಗಮ್ ದಡದ ಭವ್ಯ ನೋಟ ಅಂತ ಪೋಸ್ಟ್ ಮಾಡಿದ್ದಾನೆ. ನಂತರ ಆತನಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಕೆಲವು ದಿನಗಳ ಮುಂಚೆ ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಯೋಗಿ ಸರ್ಕಾರ ಅಷ್ಟು ಸುಲಭಕ್ಕೆ ಇಂಥವರನ್ನ ಬಿಡೋದು ಇಲ್ಲ ಬಿಡಿ. ಯುಪಿ ಪೊಲೀಸರು ಮಹಿಳೆಯರು ಸ್ನಾನ ಮಾಡ್ತಾ ಇರುವಂತ ಫೋಟೋ ತೆಗೆದವರ ಮೇಲೆ ಆಲ್ರೆಡಿ ಸಾಕಷ್ಟು ಪ್ರಕರಣ ದಾಖಲಿಸಿದ್ದಾರೆ. हम लोगों ने इस संबंध में 3 FIR किए हैं और अन्य भी FIR किया गया. ಹಾಗೆ ಹಲವು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಹುಡುಕಿ ಅದರ ಹ್ಯಾಂಡಲ್ ಮಾಡ್ತಿದ್ದವರನ್ನ ಕೂಡ ಒದ್ದು ಹೇಳ್ಕೊಂಡು ಬಂದಿದ್ದಾರೆ. ಮಹಾಕುಂಭಮೇಳ ನಡೀತಾ ಇರುವಂತಹ ಅಂಥ ಪವಿತ್ರ ಭೂಮಿಯಲ್ಲಿ ಇಂಥ ಹೇಸಿಗೆ ಕೆಲಸ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬಂದಿತ್ತು? ಕೆಲ ಪತ್ರಕರ್ತರು ಹಾಗೂ ಜಿಹಾದಿ ಮನಸ್ಥಿತಿಯ ವ್ಯಕ್ತಿಗಳೇ ಈ ಕೆಲಸ ಮಾಡಿದ್ದು. ಹೀಗೆ ಫೋಟೋ ತೆಗೆದು ವಿಡಿಯೋ ಮಾಡಿಕೊಂಡು ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡಿದರೆ ಆ ಹೆಣ್ಣು ಮಕ್ಕಳ ಗೌರವ ಏನಾಗಬೇಡ? ಆಕೆ ಭವಿಷ್ಯದ ಕಥೆ ಏನು? ಇವತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ಅಶ್ಲೀಲ ವಿಡಿಯೋ ಹಾಕಿ ಅದನ್ನು ಕಾಮಿಡಿ ರೀತಿ ಮಾಡಲಾಗ್ತಾ ಇದೆ. ಇದೇ ಆ ಹೆಣ್ಣು ಮಕ್ಕಳ ಜಾಗದಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇದ್ದಿದ್ರೆ ಹಾಗೆ ಮಾಡ್ತಿದ್ರಾ? ಇಂಥ ಮನಸ್ಥಿತಿಗಳು ಕುಂಭಮೇಳಕ್ಕೆ ಹೋಗಿ ಸಂಗಮ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆಯೋದಾದ್ರೂ ಹೇಗೆ? ಈ ತರಹದ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದರಲ್ಲೂ ಕೆಲವೊಂದು ಅದು ಅಸಲಿ ಮಹಾಕುಂಭಮೇಳದ್ದು ಅಥವಾ ಅಲ್ವೋ ಅನ್ನೋದು ಕನ್ಫರ್ಮ್ ಕೂಡ ಆಗಲಿಲ್ಲ. Photos of women bathing at the Kumbh are being sold on Telegram. Some of these are being shared as teasers to sell more such images and videos. Several pages promoting pornographic content are constantly sharing videos of bathing women with captions like Mahakumbh, Ganga Snan Prayagraj. Some also use hashtags like Mahakumbh 2025. India Today's fact-check team found 2 Telegram channels offering access to private groups containing such videos. According to Telemetrio, there was a significant surge in the search term open bathing in India between February 12 to February 18. The charge for accessing these channels ranges from rupees 1,999 to rupees 3,000. However, some of these images shared with the keywords related to Mahakumbh are old and not from Prayagraj. However, they are being shared as visuals of the Mahakumbh. ಮಹಾಕುಂಭಮೇಳದ್ದು ಅಲ್ಲದೇ ಇದ್ರೂ ಕೂಡ ಏನಂತೆ, ಒಂದು ಹೆಣ್ಣು ಮಗಳ ಗೌರವಕ್ಕೆ ಧಕ್ಕೆ ತರೋ ಕೆಲಸ ಮಾಡಿದಕ್ಕೆ ಯುಪಿ ಪೊಲೀಸರಂತೂ ಸುಮ್ಮನೆ ಬಿಡೋದಿಲ್ಲ. ಅಲ್ಲಿರೋದು ಸಿದ್ದರಾಮಯ್ಯ ಅವರ ಅಲ್ಲ, ಯೋಗಿ ಆದಿತ್ಯನಾಥ್. ಎಂಥ ಕೆಟ್ಟ ವ್ಯವಸ್ಥೆ ನೋಡಿ. ಪತ್ರಕರ್ತರ ಹಾಗೂ ಜಿಹಾದಿಗಳು ಕುಂಭಮೇಳಕ್ಕೆ ಬಂದು ಫೋಟೋ ವಿಡಿಯೋವನ್ನು ತೆಗೆದುಕೊಳ್ಳೋದಂತೆ, ನಂತರ ಅದನ್ನು ಡಾರ್ಕ್ ವೆಬ್ ಹಾಗೂ ಟೆಲಿಗ್ರಾಮ್ನಲ್ಲಿ ಸಾವಿರಾರು ರೂಪಾಯಿಗೆ ಸೇಲ್ ಮಾಡೋದಂತೆ. ಈಗ ಅದಕ್ಕೆ ಪೊಲೀಸರು ಇಂಥ ವಿಡಿಯೋ ಮಾರಾಟ ಜಾಲವನ್ನು ಪತ್ತೆ ಮಾಡೋದಕ್ಕೆ ಕ್ಯಾಲಿಫೋರ್ನಿಯಾದಲ್ಲಿನ ಇನ್ಸ್ಟಾಗ್ರಾಮ್ನ ಹೆಡ್ ಆಫೀಸನ್ನು ಸಂಪರ್ಕಿಸಿದ್ದಾರೆ. ಅವರಿಂದ ಡೀಟೇಲ್ಸ್ ಅನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಈ ವಿಡಿಯೋಗಳನ್ನು ವೈರಲ್ ಮಾಡಿದವರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ. ಅವರಿಗಾಗಿಯೂ ಕೂಡ ಹುಡುಕಾಟ ಶುರು ಮಾಡಿಕೊಂಡಿದ್ದಾರೆ. ಪ್ರಯಾಗ್ರಾಜ್ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಪ್ರಕಾರ ಫೆಬ್ರವರಿ 17ರಂದು FIR ದಾಖಲು ಮಾಡಿದ್ದಾರೆ. ಮಹಿಳೆಯರು ಸ್ನಾನ ಮಾಡುವ ವಿಡಿಯೋ ಮಾಡಿದ್ದಕ್ಕೆ ಪ್ರಕರಣ ದಾಖಲಿಸಿ ತನಿಖೆ ಮಾಡಲಾಗ್ತಾ ಇದೆ. ಈ ವಿಡಿಯೋ ಮಾಡಿದ ನಂತರ ಟೆಲಿಗ್ರಾಮ್ನಲ್ಲಿ 1900ರಿಂದ 4000 ರೂಪಾಯಿಗಳವರೆಗೆ ಮಾರಾಟ ಮಾಡಲಾಗ್ತಿತ್ತಂತೆ.
ಇಂಥ ವಿಕೃತ ಮನಸ್ಥಿತಿಗಳನ್ನು ಸುಮ್ಮನೆ ಅಂತೂ ಬಿಡಲೇಬಾರ್ದು. ಒದ್ದು ಎಳ್ಕೊಂಡು ಬಂದು 4 ಬಾರಿಸಬೇಕು. ಇಲ್ಲಾಂದರೆ ಬೆತ್ತಲು ಮಾಡಿ ಮೆರವಣಿಗೆ ಮಾಡಬೇಕು. ಆಗ ಬುದ್ಧಿ ಬರುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.